ಏನು ಚಾರ್ಜ್ ಇದೆ ಅಷ್ಟೇನೆ. ಈಗೂ ಅದೇನೋ ₹8.65 ಏನೋ ಒಂದು ಪೇಪರ್ಗೆ ಈಗ ಏನಿದೆ ಅಷ್ಟೇ ಚಾರ್ಜ್ ಇದೆ. ಸ್ವಲ್ಪ ಚಾರ್ಜು ಅದೇನೋ ₹5 ₹8.65 ಅಂತ ಏನೋ ಒಂದಿದೆ ಅಷ್ಟೇ. ಅದೇ ಚಾರ್ಜಸ್ಗೆ ಅವರು ನಮ್ಮ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗ್ಬೇಕು. ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್. ಎಸ್, ಎ ಕ್ಯಾಟಗರಿ, ಬಿ ಕ್ಯಾಟಗರಿ. ನಮ್ಮಲ್ಲಿ ABCDE ಅಂತ 5 ಕ್ಯಾಟಗರಿ ಇದೆ. ಎ ಅಂಡ್ ಬಿ ಕ್ಯಾಟಗರಿದು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು. ಅಲ್ಲೇ ಕೂತ್ಕೊಂಡೆ ಅವರು ಮನೆಯಿಂದಾನೇ ಅರ್ಜಿ ಹಾಕಬೇಕು. ಅವ್ರ ಮನೆಗೆ ಆನ್ಲೈನ್ ಅಲ್ಲಿ ಹೋಗ್ಬೇಕು. ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನ ಜನಗಳ ಬೆರಳ ತುದಿಯಲ್ಲಿ ಕೊಡುವಂತ ಕೆಲಸ. ಈಗ ಇಷ್ಟು ನಾವು ಒಂದು 20 ದಿನದಿಂದ ಆನ್ಲೈನ್ ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನ ಪ್ರಯೋಗ ಮಾಡಿದ್ವಿ. ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು 16,849 ಜನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 16,849 ಜನ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಂಡಿದ್ದಾರೆ. ಈ ಅಪ್ಲಿಕೆಂಟ್ಸು 16,843 ಜನ ಆದರೆ 69,375 ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳನ್ನ ಕೊಟ್ಟಿದ್ದೇವೆ. 69,375 ಪುಟಗಳು ಸದ್ಯಕ್ಕೆ ಇದೆ. ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ, ಅಂದ್ರೆ ಒಂದು ನಿಮಿಷ, ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ, ಬಟ್ ಅಪ್ಲಿಕೇಶನ್ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ. ಏನಂದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದರೆ ಕೆಲವ್ರು ಏನು ಮಾಡ್ತಾರೆ, ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ. ಅದನ್ನ ಒಬ್ಬ ಶಿರಸ್ತೇದಾರರು ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡಬೇಕು ಅಂತ. ಆ ಥರ 64 ಜನ ಅವ್ರ ಮನೆಯಿಂದಾನೇ ಅಪ್ಲೈ ಮಾಡಿದ್ದು ಇದೆ ಇದರಲ್ಲಿ. ಹೌದು, ಬಟ್ ಅದನ್ನ ನಾವು ಅವೇರ್ನೆಸ್ ಮಾಡ್ಬೇಕಷ್ಟೇ ಈಗ ಜನಕ್ಕೆ. ಅದನ್ನು ಎನೇಬಲ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ನಮ್ದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇದೆ, ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ, ಅಲ್ಲಿಗೆ ಹೋಗಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಆಪ್ಷನ್ನು ಕೊಡ್ತಾ ಇದ್ದೇವೆ ಈಗ. ಇಲ್ಲ ಅಂದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಬಂದು ಕೂಡ ಕೇಳ್ಬೋದು. ನಾವು ಜನಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ತಕ್ಷಣ ನಾವು ಅದನ್ನ ಬ್ರೇಕ್ ಮಾಡಿದ್ರೆ ಜನ ಕಂಗಾಲಾಗ್ಬಿಡ್ತಾರೆ ಸಡನ್ ಆಗಿ ಅಂತೇಳಿ ಅದನ್ನ ಕಂಟಿನ್ಯೂ ಮಾಡಿದೀವಿ. ಆದ್ರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ, ಅವರೇ ಅಪ್ಲೈ ಮಾಡಬೇಕು. ಅವ್ರು ನಾವು ಕಳಿಸ್ಕೊಡ್ತೀವಿ. ಬೇಕಾದ್ರೆ ಅವ್ರು ಪ್ರಿಂಟ್ ಔಟ್ ತಗೋಬಹುದು, ಇಲ್ಲ ಡೈರೆಕ್ಟ್. ಈಗ ಬ್ಯಾಂಕ್ನವ್ರು ಕೇಳಿದ್ರು, ಅವರು ಬೇಕಾದ್ರೆ ನಾವು ಇಮೇಲಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ, ಅದನ್ನ ನೇರವಾಗಿ ನೀವು ಬ್ಯಾಂಕ್ಗೂ ಕಳಿಸ್ಬೋದು. ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್. ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಎಲ್ಲಿ ಬರಬೇಕು ಅಂದರೆ, ಯಾರಾದರೂ ಒಬ್ಬರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನ ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡಬೇಕು. ಆವಾಗ ಅದು ಇ-ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ, ಭೂ ಸುರಕ್ಷಾ ಯೋಜನೆಯನ್ನು ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನನೂ ಕೂಡ ಮಾಡಿದ್ದೇವೆ. ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ನನಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ. ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನರುಗಳಿಗೆ ಡೆಲಿವರಿ ಮಾಡುವಂಥ ಒಂದು ವ್ಯವಸ್ಥೆ.